ಬರೀ ಸಚಿವ ಸಂಪುಟದ್ದು ದೊಡ್ಡ ಮಟ್ಟದ ರಾದ್ಧಾಂತಗಳಿದ್ದಾವೆ, ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಈಗ ಇರೋ ಸುದ್ದಿ ಇದೆಯಲ್ಲ, ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಪ್ರಿಯಾಂಕ್ ಖರ್ಗೆ ಒಂದು ವಾದ ನಡೀತಾ ಇದೆ ಅಲ್ವಾ. ಅದು ಯಾವ್ಯಾವ ವಿಚಾರಕ್ಕೆ ನಿಮ್ಗೆ ಗೊತ್ತಿದೆ, KPC ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಹಿಡ್ಕೊಂಡು ಬೇರೆ ಬೇರೆ ರೂಪಗಳನ್ನು ಹೆಂಗೆ ಪಡೆದುಕೊಳ್ಳುತ್ತವೆ ಅಂತ ಏನಾದರೂ ನಿಮ್ಮ ಕ್ಯೂರಿಯಾಸಿಟಿ ಇದ್ದರೆ ಈ ಸುದ್ದಿ ನೋಡಲೇಬೇಕು ನೀವು. ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟ್ರ್ ಕೊಟ್ಟಿದ್ದಾರೆ. ಏನದು? ನಾಪತ್ತೆಯಾಗಿದ್ದಂಥ IAS ಅಧಿಕಾರಿ ಜ್ಞಾನೇಂದ್ರ ಅವರು ಪ್ರತ್ಯಕ್ಷ ಆಗಿದ್ದಾರೆ. ಓಕೆ, ಈ ಪ್ರತ್ಯಕ್ಷರಾಗಿರೋದಕ್ಕೂ ಕೌಂಟ್ರ್ ಕೊಟ್ಟಿರೋದಕ್ಕೂ ಏನು ಸಂಬಂಧ ನೋಡ್ತಾ ಹೋಗೋಣ. ಎಸ್, ದಟ್ ಇಸ್ ದ ಪಾಯಿಂಟ್. ನಾಪತ್ತೆಯಾಗಿದ್ದಂಥ IAS ಅಧಿಕಾರಿ ಜ್ಞಾನೇಂದ್ರ ಅವರು ಈಗ ಪ್ರತ್ಯಕ್ಷ ಆಗಿದ್ದಾರೆ. ನಿಮಗೆ ಗೊತ್ತಿದೆ, CID ವಿಚಾರಣೆಗೆ ಈಗ ಜ್ಞಾನೇಂದ್ರ ಕುಮಾರ್ ಅವರು ಬರಬೇಕಾಗಿತ್ತು, ಬಂದಿರಲಿಲ್ಲ. ಈಗ ಬಂದಿದ್ದಾರೆ. ಕಳೆದ ಒಂದು ವಾರದಿಂದ ಅವರು ನಾಪತ್ತೆ ಆಗಿದ್ರು. ಯಾರು? ಇದೇ IAS ಆಫೀಸರ್ ಜ್ಞಾನೇಂದ್ರ ಅವರು ಅಲ್ವೇ. ಇಡೀ ವಿಚಾರಣೆಯಿಂದ ಜ್ಞಾನೇಂದ್ರ ಅವರು ತಪ್ಪಿಸ್ಕೊಂಡಿದ್ರು. ಇದೇ ವಿಚಾರವಾಗಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಹರಿಹಾಯ್ದಿದ್ರು. ಏನು ಅಲ್ಲ ರೀ, ಅವ್ರು ಎಲ್ಲಿದ್ದಾರೆ ಏನಂತ ಗೊತ್ತಿಲ್ಲ ಅಂದರೆ ಇಲಾಖೆನ ಯಾಕ್ರಿ ನಡೆಸ್ತೀರಾ ಅನ್ನೋ ಮಾತನ್ನು ಹೇಳಿದರು. HDKಯ ಆಕ್ರೋಶದ ಬೆನ್ನಲ್ಲೇ ಜ್ಞಾನೇಂದ್ರ ಅವರು ಈಗ ಧೊತ್ತಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಓಕೆ, ಈಗ ಪ್ರತ್ಯಕ್ಷ ಆದರು ಏನು ಹೊರ ಕೊಡ್ತಾರಾ ಅಲ್ವಾ? ಆ ಥರ ಅಲ್ಲ. ಆದರೆ ಈಗ ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳಿಗೆ ಏನಾದರೂ ಕೊಡ್ತಾ ಇದೆಯಾ ನಮ್ಮಲ್ಲಿ? ಅವ್ರು ಏನೋ ಒಂದು ಹೇಳಿದ್ರೆ ಸಾಕು, ಅವ್ರು ಹಿಂದಿಂದು ಮುಂದಿಂದು ಈಗಿಂದು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಹಾಗೆ ಡಬ್ 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 ಅಂತ ಹೊಡಿತಾ ಇರ್ತಾರೆ ಅಲ್ಲ. ನೀವೆಲ್ಲ ಕೇಳಿದ್ದೀರಿ. ಕಳೆದ ಒಂದು ವಾರದಿಂದ ಜ್ಞಾನೇಂದ್ರ ಅವರು IAS ಆಫೀಸರ್ ಕಣ್ಮರೆಯಾಗಿದ್ದರು, ಇಡೀ ವಿಚಾರಣೆಯಿಂದ ತಪ್ಪಿಸಿಕೊಂಡಿದ್ದರು. ಆದರೆ ಈಗ ಇವರು ಪ್ರತ್ಯಕ್ಷ ಆದಂಥ ಬೆನ್ನಲ್ಲೇ ಈಗ ಗೃಹ ಮಂತ್ರಿಗೆ ಒಂದಿಷ್ಟು ಶಕ್ತಿ ಸಿಕ್ಕಂಗೆ ಕಾಣ್ತಾ ಇದೆ. ಓಕೆ, some more updates on Ashwavega 1 PM top stories. HDK ಹೇಳಿಕೆಗೆ ಸಖತ್ ಕೌಂಟರ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. HDKಗೆ ಮಾಹಿತಿ ಅಥವಾ ಸಾಮಾನ್ಯ ಪ್ರಜ್ಞೆ ಅನ್ನೋದು ಇಲ್ಲ, ಅದರ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. KPSC ಅಧಿಕಾರಿ ನಾಪತ್ತೆ ವಿಚಾರವಾಗಿ ನೀವು ಪ್ರಶ್ನೆ ಮಾಡಿದ್ದೀರಿ. ಅಧಿಕಾರಿ ಬಂದಾಗ ಯಾಕೆ ಸುಳ್ಳು ಹೇಳಿದ್ರಿ ಅಂತ ಕೇಳೋಣ. ನಿಮಗೆ ಕಾಣಿಸೋದಿಲ್ವಾ, ಕೇಳಿಸೋದಿಲ್ವಾ, ಏನು ಗೊತ್ತಿದ್ದು ಮಾಡ್ತಾ ಇದ್ದೀರಾ, ನಿಮಗೆ ಪ್ರಜ್ಞೆ ಇಲ್ವಾ ಅಂತ ಆ ಸಂದೇಶ ಬರೋಂಗೆ ಕೇಳ್ತಾ ಇದ್ದಾರೆ. ಅಧಿಕಾರಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನನಗೆ ಗೊತ್ತಿದೆ ರೀ, ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ, ನನಗೆ ಗೊತ್ತಿದೆ ಅಧಿಕಾರಿ ಎಲ್ಲಿದ್ದಾರೆ ಅಂತ. HDKಗೆ ಮಾಹಿತಿ ಅಥವಾ ಸಾಮಾನ್ಯ ಪ್ರಜ್ಞೆಯ ಕೊರತೆ ಇದೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಒಂದು ನೇರವಾದ ಮಾತು. ಈಗ ಪ್ರಿಯಾಂಕ್ ಖರ್ಗೆ ಅವರು ಏನು ಮಾತನಾಡಿದರು, ಕುಮಾರಸ್ವಾಮಿ ಅವರು ಏನು ಮಾತನಾಡಿದರು ಅಲ್ವಾ, ಒಂದ್ಸಲ ಕೇಳಿಸ್ಕೊಂಬೋಣ ಬನ್ನಿ. ED ಅವರು ಸಡನ್ ಆಗಿ ಈ ಕೇಸ್ನ ತಗೋತಾರೆ. ಯಾವಾಗ ದುಡ್ಡಿನ ವ್ಯವಹಾರ ಪ್ರಾರಂಭ ಆಯಿತು ಅಂತ ಆಗ ಈ ವ್ಯಕ್ತಿ ನಾಪತ್ತೆ ಆಗಿದ್ದಾನೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಚರ್ಚೆ ಪ್ರಾರಂಭ ಆಯಿತು. ಏನು ಹೇಳಿದ್ರು? ಫಸ್ಟ್ ಹೇಳ್ತಾರೆ ಅವರು ತಂದೆ ಹುಷಾರಿಲ್ಲ, ಅವ್ರ ತಂದೆನ ನೋಡೋದಕ್ಕೆ ಹೋಗಿದ್ದಾರೆ, ಪರ್ಮಿಷನ್ ತಗೊಂಡು ಹೋಗೋರೆ ಅಂತ ಹೇಳ್ತಾರೆ. ಇವರೇ ಹೇಳೋದು, ತಂದೆ ನೋಡಲು ಹೋಗಿದ್ದಾರೆ. ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿಲ್ಲ, ನನಗೆ ಅವರು ದೂರವಾಣಿ ಕರೆ ಮಾಡಿದ್ದರು. ಅವರ ತಂದೆಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನೋಡಲು ಊರಿಗೆ ಹೋಗಿದ್ದಾರೆ, ಇನ್ನೆರಡು ದಿನಗಳಲ್ಲಿ ವಾಪಸ್ ಆಗಲಿದ್ದಾರೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ED ಅವರು ಸಡನ್ ಆಗಿ ಈ ಕೇಸ್ನ ತಗೋತಾರೆ. ಯಾವಾಗ ದುಡ್ಡಿನ ವ್ಯವಹಾರ ನೋಡಿ, ಒಂದ್ ನಿಮಿಷ, 2-3 ದಿನ ಅಂತಾರೆ. ಇವರಿಗೆ ಮಾಹಿತಿಯ ಕೊರತೆ ಇದೆನಾ ಅಥವಾ ಸಾಮಾನ್ಯ ಪ್ರಜ್ಞೆದ ಕೊರತೆ ಇದೆಯೋ ನನಗೆ ಗೊತ್ತಿಲ್ಲ. ನೀವು ಕೇಳಿದಾಗ ಮೊದಲನೇ ಬಾರಿಗೆ ಎಲ್ಲಿದ್ದಾರೆ ಅಂದರೆ ಈಸ್ ವೇರ್ ಅಬೌಟ್ಸ್ ವೇರ್ ನೋನ್, ಹೌದಾ? ಲಿಖಿತ ಮೂಲಕ ಒಬ್ಬ ಅಧಿಕಾರಿ ಲೀವಿಗೆ ಅಪ್ಲೈ ಮಾಡಿದ್ರೆ ಅದನ್ನು ಸರ್ಕಾರ ನಂಬಬಾರ್ದಾ? ಹೌದಾ ಇಲ್ಲ? ಅದು ದಾಖಲೆಗಳೆಲ್ಲನೂ ನಿಮ್ಮ ಹತ್ರ ಇದೆ. ಅವ್ರು ನೋಡಿಲ್ವಾ ಅದು? ಆಮೇಲೆ ಅವರು ಸುಳ್ಳು ಹೇಳ್ತಾ ಇದ್ದಾರೋ ನಿಜ ಹೇಳ್ತಾ ಇದ್ರು ಅದು ಸರ್ಕಾರಕ್ಕೆ ಗೊತ್ತಾಗುತ್ತಾ? ಅವ್ರ ತಂದೆಯವ್ರಿಗೆ ಹೋಗಿ ಇವ್ರು ಭೇಟಿ ಯಾರೋ ಮಾಡಿದಾಗ ಇಲ್ಲಪ್ಪ ನನ್ನ ಆರೋಗ್ಯ ಸರಿ ಇದೆ ಅಂತ ಹೇಳ್ತಾರೆ. ಈಗ ಬರ್ತಾರಲ್ಲ, ಎಲ್ಲೋಗ್ತಾರೆ? ಬಂದಾಗ ವಿಚಾರಣೆ ಮಾಡೋಣ, ಯಾಕಪ್ಪ ಸುಳ್ಳು ಹೇಳಿದೆ, ಏನಿದೆ ಅಂತ. ಈ ಅವರಿಗೆ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ.
ಕುಮಾರಸ್ವಾಮಿ ಅವರಿಗಿರ್ಬೋದು, ಬಿ ಜೆ ಪಿಯವರಿಗೆ ಹೇಳೋ ಅಗತ್ಯ ಇಲ್ಲ ನಾನು. ಆಮೇಲೆ ಇದ್ರ ಬಗ್ಗೆ KPSC ಬಗ್ಗೆ ಮಾತನಾಡಬೇಕು ಅಂದರೆ ಮಾತಾಡಿ, JDS ಅವರು ಇರ್ಬೋದು, BJP ಅವರು ಮಾತಾಡಿ. ಶಿವಶಂಕರಪ್ಪ ಸಾಹುಕಾರಿಗೆ ಮೆಂಬರ್ ಮಾಡಿದ್ದು ಯಾರು, ಅಧ್ಯಕ್ಷರು ಮಾಡಿದ್ದು ಯಾರು? ಅವ್ರ ಮನೆಯಲ್ಲಿ ಮೋದಿಯವ್ರ ಫೋಟೋ ಇಲ್ಲ, ದೇವೇಗೌಡರ ಫೋಟೋ ಇಲ್ಲ, ಯಡಿಯೂರಪ್ಪ ಅವ್ರ ಫೋಟೋ ಇದೆ, ವಿಜೇಂದ್ರ ಅವ್ರ ಫೋಟೋ ಇದೆ ಅಂತ ಹೇಳ್ತಾರಲ್ಲ, ನಿಜಾನ? 200 ಕೋಟಿ ರೂಪಾಯಿ ಕೊಟ್ಟು ಅಧ್ಯಕ್ಷರಾದ್ರಂತಲ್ಲ, ನಿಜಾನ? ಯಾರು ಹೇಳ್ತಾ ಇರೋದು? BJP ಮಾಜಿ ಶಾಸಕರೇ, ನಿಮ್ಮ ಸ್ನೇಹಿತರೆ ಹೇಳ್ತಾರೆ. ಈ ರಾಜಕಾರಣಕ್ಕೂ ಪ್ರಜಾಕಾರಣಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ, ಇದು ರಾಜಕಾರಣಿಗಳ ಮಾತು. ಸೊಲ್ಯೂಷನ್ ಏನಾದರೂ ಸಿಗ್ತಿದೆಯಾ ನಮಗೆ? ನೋಡ್ರಿ, ಇತ್ಯರ್ಥ ಆಗಬೇಕು, ಬರೀ ಇದನ್ನೇ ಕೇಳ್ತಾ ಕೂತ್ಕೊಳ್ಳೋಣ ಅನ್ನೋದು ಒಬ್ಬ ನಾಗರಿಕನ, ಒಬ್ಬ ಪ್ರಜೆಯ ಮನದಾಳದ ಮಾತಾಗಿರುತ್ತೆ. ಹೌದೋ ಇಲ್ವೋ? ಬರೀ ಇದೇ ಫೈಟ್ ನೋಡೋಕೆ, ಇವ್ರು ಸರಿ ಹೇಳಿದರು, ಅದನ್ನೇ ಅಂತ ಕೂತ್ಕೊಳ್ಳೋಣ ನಾವು. ಇವರೊಂದು ಹೇಳಿಕೆ ಕೊಟ್ಟರು, ಅವ್ರಿಗೆ ಕಾಮನ್ ಸೆನ್ಸ್ ಇದೆಯಾ, ಇನ್ಫಾರ್ಮೇಷನ್ ಕೊರತೆ ಇದೆಯಾ, ಅದನ್ನು ಮತ್ತಷ್ಟು ವಿಚಾರಣೆ ಮಾಡೋಣ. ಈಗ ನೀವು ಹೇಳ್ತಾ ಇರೋದು ಸರಿ ಇದೆಯಾ, ತಪ್ಪಿದೆಯಾ, ಅದನ್ನು ಮಾಡೋಣ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾ ಇರೋದು ತಪ್ಪು, ಕುಮಾರಸ್ವಾಮಿ ಹೇಳ್ತಾ ಇರೋದು ತಪ್ಪು ಅಂತ ಹೇಳೋಕೆ ಕೂತ್ಕೊಂಡಿಲ್ಲ ನಾವು. ದಿಸ್ ಈಸ್ ವಾಟ್ ಹ್ಯಾಪ್ನಿಂಗ್. ಆರ್ ವಿ ರೀಚಿಂಗ್ ದ ಡೆಸ್ಟಿನೇಷನ್? ಆರ್ ವಿ ರೀಚಿಂಗ್ ದ ಗೋಲ್? ಅದ್ರ ಬಗ್ಗೆ ಗಮನ ಇರಲಿ ಅಂತ ಎಚ್ಚರಿಸೋದಷ್ಟೇ ನಮ್ಮ ಕೆಲಸ.